ಈಶಾನ್ಯ ಪದವೀಧರರ ಚುನಾವಣೆ ನಿಮಿತ್ತವಾಗಿ ಎರಡನೇ ಬಾರಿಗೆ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ನಾಮಪತ್ರವನ್ನು ಕಲಬುರಗಿಯಲ್ಲಿ ಸಲ್ಲಿಕೆ ಮಾಡಿದರು. ಈ ಸಮಯದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಅನೇಕ ಉಪನ್ಯಾಸಕರ ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಮತ್ತು ಅವರ ವೇತನ ಶ್ರೇಣಿಯನ್ನು ಹೆಚ್ಚಿಸುವಲ್ಲಿ ಶ್ರಮವನ್ನು ವಹಿಸುತ್ತೇವೆ ಎಂದು ಚಂದ್ರಶೇಖರ್ ಪಾಟೀಲ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡುವಾಗ ತಿಳಿಸಿದರು. ಅದೇ ರೀತಿಯಾಗಿ ಚುನಾವಣೆಯ ಪ್ರಚಾರ ಈಗಾಗಲೇ ಮಾಡಿದ್ದು 6 ತಿಂಗಳಿನಿಂದ ಉಪನ್ಯಾಸಕರನ್ನ ಭೇಟಿಯಾಗಿದ್ದೇನೆ ಎಂದು ತಿಳಿಸಿದರು. ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಹಾಗಾಗಿ ಮೊನ್ನೆನೇ ಸುಮಾರು 34,000 ಜನರಿಗೆ ನಮ್ಮ ಶಿಕ್ಷಕರೇ ವರ್ಗಾವಣೆ ಮಾಡಿದ್ದಾರೆ. ಶಿಕ್ಷಕರೆಲ್ಲ ಭಾಳ ಸಂತೋಷ ಆಗಿದ್ದಾರೆ. ಈಗ ಮುಂದೆ ಬರೋಂಥ ದಿನದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಮ್ಯಾನಿಫೆಸ್ಟೋಯಲ್ಲಿ 7th ಪೇ ಮತ್ತು ನಮ್ಮದು NPSಲಿಂದ OPS ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ದಿವಸದಲ್ಲಿ ಈಗ ಆಲ್ರೆಡಿ 5 ಮ್ಯಾನಿಫೆಸ್ಟೋಲ್ಲಿ ಮಾಡಿದಂಥ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದಿರ್ತಾವೆ. ಇನ್ನೂ ಸ್ವಲ್ಪ ಶೀಘ್ರದಲ್ಲೇ ಸ್ವಲ್ಪ ದಿವಸದಲ್ಲಿ ಇದನ್ನು ನಮ್ಮದು NPSಲಿಂದ OPS ಮಾಡಬೇಕಂತ ನಾವೆಲ್ಲರೂ ಒತ್ತಾಯ ಮಾಡಿದ್ದೀವಿ. ಎಲ್ಲ MLCಗಳು ಆದಷ್ಟು ಬೇಗನೆ ನಮ್ಮ ಬರುವಂಥ ದಿನಗಳಲ್ಲಿ NPSಲಿಂದ OPS ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು ನಿಮಿಷ ಉಪನ್ಯಾಸಕರ ಸಮಸ್ಯೆ ಪರ್ಮನೆಂಟ್ ಆಗಿಲ್ಲ, ಬಹಳಷ್ಟು ಸಮಸ್ಯೆ, ಬಹಳ ಪ್ರತಿಭಟನೆಗಳು ಕೂಡ ಆಗಿದೆ. ನಾನು ಅದರಲ್ಲಿ ಭಾಗಿಯಾಗಿದ್ದೀನಿ. ನಾನು ಸ್ಟ್ರೈಕಲ್ಲಿ ಹೋಗಿ ಜಾಯ್ನ್ ಆಗಿದ್ದೀನಿ, ಮಾತಾಡಿದ್ದೀನಿ. ಅದಕ್ಕೆ ಮುಂಚೆ ಸಂಬಳ ಕಟ್ಟಬೇಕು, ಇವರು ಸ್ಯಾಲ್ರಿ ಜಾಸ್ತಿ ಮಾಡಿದರೆ ಮುಂದೆ ಬರೋಂಥ ದಿನದಲ್ಲಿ ಅವ್ರಿಗೂ ಸ್ಟೆಪ್ ಬೈ ಸ್ಟೆಪ್, ಯಾಕಂದ್ರೆ ಸಾಕಷ್ಟು ಬೇಡಿಕೆಗಳಿದೆ. ಗೌರ್ಮೆಂಟ್ ತಮ್ಮೆಲ್ಲ ಇದು ನೋಡ್ಕೊಂಡು ಇನ್ನೂ ಶೀಘ್ರದಲ್ಲಿ ಸ್ವಲ್ಪ ದಿವಸ ಅವರಿಗೂ ಏನಾದರೂ ಇನ್ನೂ ಸ್ಯಾಲ್ರಿ ಆದರೂ ಜಾಸ್ತಿ ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಮೊದಲೊಂದು ಫೋಟೋ ಪ್ರಚಾರ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇದು ನಮ್ದೇನು ನಾರ್ತ್ ಈಸ್ಟ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲಕ್ಕೆ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಸುಮಾರು ಔರಾದಿಂದ ಹರಪನಹಳ್ಳಿ 41 ತಾಲೂಕು ಬರುತ್ತೆ. ನನ್ನ ಬೀದರಿಂದ 780 ಕಿಲೋಮೀಟರ್ಸ್ ಆಗುತ್ತೆ. ಇದು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಎಲ್ಲಕ್ಕಿಂತ ದೊಡ್ಡ ಕ್ಷೇತ್ರ. ಹಾಗಾಗಿ ಇದು ಭಾಳ ಕಷ್ಟದ ಕೆಲಸ ಇದೆ. ನಾನು ಸುಮಾರು 2-3 ಸತಿ ಸುತ್ತಿದ್ದೀನಿ. ಯಾಕಂದರೆ 2ನೇ ಬಾರಿ ನಿಂತಿದ್ದೆ. ನಾನು ಸುಮಾರು 6 ತಿಂಗಳ ಮುಂಚೆನೇ ನನ್ನ ಟಿಕೆಟ್ ಅನೌನ್ಸ್ಮೆಂಟ್ ಆಗಿತ್ತು. ಹಾಗಾಗಿ ನಾನು ಎಲ್ಲ ತಿರುಗಿದ್ದೀನಿ. ನನ್ನ ಜೊತೆ ಶರಣಪ್ಪ ಮಠರು ಸಾಹೇಬರು ಇದ್ದಾರೆ. ಹಾಗಾಗಿ ನಾನು ಮುಂದೆ ಬರೋಂಥ ದಿನಗಳು ಇನ್ನೂ 23 ದಿವಸ ಇದೆ. ನಾನು ಎಲ್ಲ ಕಡೆ ತಿರುಗಾಡಿ ಬರೋಂಥ ಎಲೆಕ್ಷನ್ ಖಚಿತ 100% ನಾನು ಗೆಲ್ತೀನಿ.